ಬಾಂಗ್ಲಾ ಸರ್ಕಾರಕ್ಕೆ ವಿಶ್ವಶಾಂತಿಯನ್ನು ಹಾಳು ಮಾಡಿದ ಬಾಂಗ್ಲಾ ಸರ್ಕಾರಕ್ಕೆ ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿ ಉತ್ತರದ ಸಮುದ್ರದಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯವರೆಗೂ ಬರ್ತಕ್ಕಂತಹ ಈ ಒಂದು ಭಾರತ ಏನಿದೆ ಇದು ದೇವತೆಗಳು ನಿರ್ಮಾಣ ಮಾಡಿದಂತಹ ದೇಶ ಅಂತ ಹೇಳಿ ನಂಬಿ ಪೂಜಿಸಿ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂತಹ ಹಿಂದೂಗಳಾದಂತಹ ನಾವು ಈ ಒಂದು ಮೊಘಲರು ಪರಕೀಯರು ಬೇರೆ ಬೇರೆ ಭಾಗಗಳಿಂದ ಆಶ್ರಯವನ್ನು ಏನು ಅರಸಿ ಬಂದರೂ ಆ ಥರದವರು ಯಾರು ನಾವು ಭಾರತೀಯರ ಸಹೋದರರು ಅಲ್ಲ ಅಂತ ಹೇಳಿ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು ಹಾಗೂ ಇಡೀ ರಾಷ್ಟ್ರಾದ್ಯಂತ ಬಜರಂಗ ದಳದಿಂದ ಇಡೀ ರಾಷ್ಟ್ರಾದ್ಯಂತ ಬಜರಂಗ ದಳದಿಂದ ಸಾಕಷ್ಟು ಪ್ರತಿಭಟನಾ ಮೆರವಣಿಗೆಗಳನ್ನು ನಾವು ಮಾಡ್ತಾ ಇದ್ದು ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ನಾವೆಲ್ಲ ಒಂದಾಗಿದ್ದೀವಿ. ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಹಿಂದೂವಿಗೆ ತೊಂದರೆಯಾದರೂ ಸಹ ನಾವು ಸ್ಪಂದನೆ ಮಾಡ್ತೀವಿ ಅನ್ನುವಂಥ ಒಂದು ಮಾನವತಾ ಮೆರವಣಿಗೆಯನ್ನು ಇವತ್ತಿನ ದಿವಸ ನಾವು ರಾಮದುರ್ಗದಲ್ಲಿ ಮಾಡಿದ್ದೀವಿ. ಈ ಮೂಲಕ ಇಡೀ ವಿಶ್ವದ ಎಲ್ಲ ಹಿಂದೂಗಳಿಗೂ ಒಂದು ಸಂದೇಶ ಏನು ಅಂತಂದರೆ, ಹಿಂದೂ ಅನ್ನೋದಕ್ಕೆ ನಾವ್ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲ ಹಿಂದೂಗಳು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ. ನೀವೆಲ್ಲ ಒಂದಾಗಿ ಎಲ್ಲ ಹಿಂದೂ ಸಂಘಟನೆ ಜೊತೆಗೆ ಕೆಲಸ ಮಾಡೋಣ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜೈ ಶ್ರೀರಾಮ್. ಬಾಂಗ್ಲಾದೇಶ ಆಗಿರಬಹುದು ಇತ್ಯಾದಿ ಏನಿವು ಮುಸಲ್ಮಾನ್ ರಾಷ್ಟ್ರಗಳು ಭಾರತದಿಂದ ಬೇರ್ಪಟ್ಟಿದ್ದವೇನಿದ್ದಾವೆ, ಇವರು ಭಾರತೀಯರು ನಮ್ಮ ಸಹೋದರರು ಅಲ್ಲ ಅಂಥೇಳಿ ಭಾವನೆ ಇರ್ತಕ್ಕಂತಹ ವ್ಯಕ್ತಿಗಳು. ಹೀಗಾಗಿ ಅವರು ಇವತ್ತಿನವರೆಗೂ ಸಹ ನಮ್ಮ ಮೇಲೆ ಒಂದು ದುಷ್ಟವಾದಂತಹ ಕಣ್ಣನ್ನೇ ಇಟ್ಕೊಂಡು ಬಂದಿರತಕ್ಕಂಥವ್ರು. ಇವರು ಒಟ್ಟಾರೆ ತಮ್ಮಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನು ದಮನ ಮಾಡಬೇಕು ಅಂಥೇಳಿ ಅವ್ರ ಮೇಲೆ ಹಿಂಸಾಚಾರ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ಸಮೀಪದಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ. ಈ ಕಾರಣಕ್ಕಾಗಿ ಸರ್ ಇವತ್ತೇನು ನಡೀತು ಸರ್? ರಾಮದುರ್ಗ ನಗರದಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ಅತ್ಯಾಚಾರಗಳು ಮತ್ತು ಏನು ನಮ್ಮ ಅಲ್ಲಿ ಒಬ್ಬ ಯುವಕನಿಗೆ ಜೀವಂತವಾಗಿ ಸುಟ್ಟಾಕಿದರು, ಅದರ ವಿರುದ್ಧ ನಾವಿವತ್ತು ರಾಮದುರ್ಗ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಪ್ರತಿಕೃತಿ ಅಲ್ಲಿಯ ಮುಖ್ಯಮಂತ್ರಿ ಮೊಹಮ್ಮದ್ ಯೂನುಸ್ನ ಪ್ರತಿಕೃತಿ ದಹನ ಮಾಡಿ ಇವತ್ತಿಲ್ಲಿ ಬಂದು ನಾವು ದೇವಸ್ಥಾನದಲ್ಲಿ ಸಮಾರೋಪವನ್ನು ಮಾಡಿದ್ವಿ. ಇದು ನಿಜವಾಗಲೂ ನಮ್ಮ ದೇಶದಲ್ಲಿ 85% ಇವತ್ತು ಹಿಂದೂಗಳಿದ್ದೂ ಕೂಡ
ಆ ಬಾಂಗ್ಲಾದೇಶದಲ್ಲಿ ನಿರಾಶರಾಗಿರ್ತಕ್ಕಂಥ ಅಲ್ಲಿಯ ಹಿಂದೂಗಳಿಗೆ ನಮ್ಮ ಕಡೆಯಿಂದ ಏನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನೋಂಥ ಒಂದು ಹತಾಶೆಯಿಂದ ಇವತ್ತು ಬಹಳ ನಾವು ನೊಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರನೂ ಕೂಡ ನಾವು ಕೊಡೋರಿಗೆ ಆ ಬಾಂಗ್ಲಾದೇಶ ಹಿಂದೂಗಳ ಒಗ್ಗೂಡಲಿಕ್ಕೆ ಏನು ಕರೆ ಕೊಡ್ತೀವಿ? ಸಂಘಟನೆ ಮುಖಾಂತರನೇ ಏನಾದರೂ ನಾವು ನಿರ್ಣಯ. ನಮ್ಮ ರಾಮದುರ್ಗ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ವತಿಯಿಂದ ಇವತ್ತು ರಾಮದುರ್ಗ ನಗರದಲ್ಲಿ ಒಂದು ಬಾಂಗ್ಲಾದೇಶದಿಂದ ನಮ್ಮ ಹಿಂದೂ ಸಹೋದರ ಹತ್ಯೆ ಪ್ರಕರಣ ಕುರಿತು ನಾವು ಪ್ರತಿಭಟನಾ ರ್ಯಾಲಿ ಇಟ್ಕೊಂಡಿದ್ವಿ. ಆ ಪ್ರಕಾರ ಎಲ್ಲರೂ ನಮ್ಮ ರಾಮದುರ್ಗ ನಗರ ಅಥವಾ ಮತ್ತು ರಾಮದುರ್ಗ ತಾಲೂಕಿನಿಂದ ಎಲ್ಲ ಸಂಘಟನೆಗಳು, ಶ್ರೀರಾಮ ಸೇನೆ ಇರ್ಬೋದು, ಬಜರಂಗ ಇರ್ಬೋದು, ಎಲ್ಲ ಸಂಘಟನೆಗಳು ಈ ಒಂದು ರೈತ ಸಂಘದವರು ಎಲ್ಲರೂ ಬಂದಿದ್ದು. ಬಂದು ಗ್ಯಾಸ್ ನಮಗೆ ಸಾಥ್ ಕೊಟ್ಟರು. ಮತ್ತು ನಮ್ಮ ನಗರ ತುಂಬ ಎಲ್ಲ ಪ್ರದಕ್ಷಿಣೆ ಮಾಡಿ ಹೊಳೆ ವೆಂಕಟೇಶ್ವರ ದೇವಸ್ಥಾನ ಬಂದು ಈ ಒಂದು ಪ್ರತಿಭಟನಾ ರ್ಯಾಲಿ ತುಂಬ ಯಶಸ್ವಿಯಾಗಿ ನಡೀತು. ಮತ್ತು ಇನ್ನಷ್ಟು ಹೇಳ್ಬೇಕಂದ್ರೆ ನಾವು ಎಲ್ಲರೂ ಹಿಂದೂ ಬಾಂಧವರು ಸಂಘಟಿತರಾಗಿ ಇಂಥ ಪ್ರತಿಭಟನೆ ಪಾಲ್ಗೊಂಡ್ರಪ್ಪ ಅಂತಂದ್ರೆ ಮುಂದೆ ಇಂಥ ಘಟನೆ ಆಗಲಿಕ್ಕೆ ತಡೆ ಹಿಡಿಲಿಕ್ಕೆ ಅನುವಾಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಅಷ್ಟು ಹೇಳಕ್ಕೆ ಸರ್. ಜೈ ಶ್ರೀರಾಮ್. ಇವತ್ತು ನಾವೆಲ್ಲರೂ ಹಿಂದೂ ಪರ ಸಂಘಟನೆಯ ವತಿಯಿಂದ ಹಾಗೂ ಬಜರಂಗ ದಳ ವತಿಯಿಂದ ಹಿಂದೂಗಳು ಮೇಲೆ ಆಗ್ತಿರುವಂಥ ಬಾಂಗ್ಲಾದೇಶದಲ್ಲಿ ನಡೀತಿರ್ತಕ್ಕಂಥ ಒಂದು ಹತ್ಯೆ ಪ್ರಕರಣ ಆಗಿರ್ಬೋದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂಥ ಪ್ರಕರಣಗಳಾಗಿರ್ಬೋದು, ಇದರ ಬದಲಾಗಿ ನಾವು ನಮ್ಮ ದೇಶದಲ್ಲೂ ಕೂಡ ನಮ್ಮ ಹಿಂದೂಗಳಿಗೆ ಎಚ್ಚೆತ್ತುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಹೇಳಲಿಕ್ಕೆ ಅಂತ ನಾವು ಇವತ್ತೊಂದು ರ್ಯಾಲಿಯನ್ನು ಮಾಡಿದ್ವಿ. ಅದರ ರ್ಯಾಲಿಯ ಮುಖಾಂತರ ನಾವು ನಮ್ಮ ದೇಶದಲ್ಲಿ ಇರುವಂಥ ಬಾಂಗ್ಲಾದೇಶದ ಮುಸಲ್ಮಾನರನ್ನು ನಮ್ಮ ದೇಶದಿಂದ ವಾಪಸ್ ಅವರ ಬಾಂಗ್ಲಾದೇಶಕ್ಕೆ ಕಳಿಸಬೇಕು. ಹಾಗೆ ಬಾಂಗ್ಲಾದೇಶದಲ್ಲ ನಮ್ಮ ದೇಶದಲ್ಲಿರುವಂಥ ಒಂದು ಬಾಂಗ್ಲಾದೇಶದ ರಾಯಭಾರಿಗೆ ಪ್ರಮುಖರನ್ನು ಒತ್ತಿಗೆ ಹಾಕಿ ಅಲ್ಲಿ ಇದ್ದಂಥ ಒಂದು ಪ್ರಧಾನಿಗೆ ಮನವಿಯನ್ನು ಮಾಡಬೇಕು. ಅಲ್ಲಿದ್ದಂಥ ಹಿಂದೂಗಳಿಗೆ ಅಲ್ಲಿಯ ಪ್ರಧಾನಿಯೇ ನೆರವಾಗಬೇಕು. ಆದರೆ ಅಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಮೊದಲು ಬಾಂಗ್ಲಾದೇಶ ಏನು ದೇಶ ವಿಭಜನೆ ಆಯಿತು, ಅದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆ ದೇಶವನ್ನು ಪ್ರತ್ಯೇಕಗೊಳಿಸಿದಂಥ ಒಂದು ಸಂದರ್ಭವನ್ನು ಬಾಂಗ್ಲಾದೇಶಿಯರು ಮರೆತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅವರು ಮತ್ತೆ ನೆನಪಿಸ್ಕೊಳ್ಬೇಕು, ಅಲ್ಲಿದ್ದಂಥ ಯುವಕರು ಅದನ್ನು ನೆನಪಿಸ್ಕೊಳ್ಬೇಕು. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದರೆ, ಭಾರತೀಯರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ದಿನಮಾನಗಳು ಬಾಂಗ್ಲಾದೇಶದಲ್ಲ ನಮ್ಮ ದೇಶಗಳಲ್ಲೂ ಆಗುತ್ತೆ ಅನ್ನೋಂಥ ಒಂದು ವಿಚಾರನ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು, ಶ್ರೀರಾಮ ಸೇನೆ ಹಾಗೂ ಸಮಸ್ತ ಹಿಂದೂ ಸಮಾಜದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಹಾಗೂ ಭಜನಾ ಮಂಡಳಿಯ ತಾಯಂದಿರಿಗೂ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಸಮಾರೋಪಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೀವಿ. ಬಂಧುಗಳೇ, ಈಗಾಗಲೇ ನಾವು ರಾಮದುರ್ಗದ ನಗರದ ತುಂಬೆಲ್ಲ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬಂದ್ವಿ. ಆ ಪ್ರದಕ್ಷಿಣೆಯ ಮುಖಾಂತರ ನಾವು ಒಟ್ಟಾರೆ ವಿಶ್ವಸಂಸ್ಥೆಗೆ ಆಗಿರ್ಬೋದು, ಇಲ್ಲ ನಮ್ಮ ನಗರದಲ್ಲಿರ್ತಕ್ಕಂತಹ ಏನೋ ಈ ಜಿಹಾದಿ ಪ್ರೇರಿತವಾದಂತಹ ಇಸ್ಲಾಮಿಕ್ ಮಾನಸಿಕತೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತೇಳಿ ಇಷ್ಟೆಲ್ಲ ಹಿಂದೂಗಳು ನಾವು ಸೇರಿದ್ದೀವಿ. ಒಂದು ವೇಳೆ ಅಲ್ಲಿ ನಡೆದಂಥ ಘಟನೆಗಳು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲಾದ್ರೂ ನಡೆದು ಅಂತಂದ್ರೆ ಅದಕ್ಕೆ ನಾವು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತೀವಿ ಎನ್ನುವಂಥ ಒಂದು ಸಂದೇಶವನ್ನು ನಾವು ನೀವೆಲ್ಲ ಸಾರಿ ಬಂದಿದ್ದೀವಿ. ಬಂಧುಗಳೇ, ಈ ಒಂದು ವಿಷಯವನ್ನು ಕುರಿತಾಗಿ ಒಂದಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವಿಭಾಗ ಸತ್ಸಂಗ ಪ್ರಮುಖರಾದಂಥ ಶ್ರೀಯುತ ವಿಜಯೇಂದ್ರ ಜೋಶಿ ಅವರು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಸೇರಿದ ಸಮಸ್ತ ಹಿಂದೂ ಸಮಾಜದ ಮಾತೆಯರೇ ಹಾಗೂ ಬಂಧುಗಳೇ, ಇವತ್ತಿನ ದಿನ ಬಾಂಗ್ಲಾದೇಶದಲ್ಲಿ ಕೇವಲ ಇತ್ತೀಚೆಗಷ್ಟೇ ಪ್ರಾರಂಭ ಆದದ್ದಲ್ಲ, ಸುಮಾರು ವರ್ಷಗಳಿಂದ ಪ್ರಾರಂಭ ಆಗಿದೆ. ನಮ್ಮ ಗಮನಕ್ಕೆ ಇತ್ತೀಚೆಗೆ ಪೇಪರ್ನಲ್ಲಿ, ಟಿ ವಿಯಲ್ಲಿ ಅದು ಕಂಡು ಬಂದದ್ದಕ್ಕೆ ತೀರಾ ಇತ್ತೀಚೆಗೆ ಆ ದೀಪು ದಾಸ್ ಆ ಒಂದು ಯುವಕನನ್ನು ಕೇವಲ ಬಡಿದು ಹತ್ಯೆ ಮಾಡೋದು ಅಷ್ಟೇ ಅಲ್ಲ, ಅವನನ್ನು ಕ್ರೂರವಾಗಿ ಗಿಡಕ್ಕೆ ಕಟ್ಟಿ ಹಾಕಿ ಸತ್ತ ಮೇಲೆ ಅವನನ್ನು ಬಡಿದು ಗಟ್ಟಿ ಹಾಕಿ ಮತ್ತು ಅವನ ಶವವನ್ನು ಸುಟ್ಟು ಹಾಕಿರುವಂಥ ಒಂದು ಮಾನಸಿಕತೆ ಆ ಬಾಂಗ್ಲಾದೇಶದ ಆ ಜಿಹಾದಿ ಮಾನಸಿಕತೆ ಇರುವಂಥ ಪ್ರಜೆಗಳದು. ನಾವು ಆ ಬಾಂಗ್ಲಾದೇಶದಾಗ ಆಗಿದೆ, ಇಲ್ಲಿ ಒರಿಸ್ಸಾದಾಗ ಆಗಿದೆ, ಪಶ್ಚಿಮ ಬಂಗಾಳ ಆಗಿದೆ,
ಕೇರಳ ಆಗೈತೆ, ನಮಗೇನು ಸಂಬಂಧ ಇಲ್ಲ. ಹೋಗಿ ಬೆಂಗಳೂರು ಇನ್ನೂ 500 ಕಿಲೋಮೀಟರು. ಬೆಳಗಾವ್ದಾಗೂ ಮಾನ್ಯ ಒಂದು ಮುಸಲ್ಮಾನರ ಗುಂಪು ಹಿಂದೂ ಯುವಕನನ್ನು ಕೊಂದರು. ಬೆಳಗಾವ್ದಾಗ ಅಲ್ರಿ 100 ಕಿಲೋಮೀಟ್ರ್ ಅದ. ಇಲ್ಲೇ ಸವದತ್ತಿ ಬೈಲೊಂಗಲ ಆಗ್ಯದ ಅಂದ್ರೆ ಸವದತ್ತಿ ಆಗ್ಯದ ಅಲ್ರಿ ರಾಮದುರ್ಗ. ಯಾವಾಗ ರಾಮದುರ್ಗಕ್ಕೆ ಬರ್ತದೆ, ರಾಮದುರ್ಗಕ್ಕೆ ಬಂದರೂ ನಾವು ಯಾರೂ ಎಚ್ಚರಿಸಿಕೊಳ್ಳೋದಿಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಆಗೈತ್ರಿ, MLBC ಕಡೆ ಆಗ್ಯದ ಅಂತ ಯೋಚನೆ ಮಾಡ್ತೀವಿ. ನಮ್ಮ ಓಣಿ ಒಳಗೆ ಆಗ್ಯದ ಅಂದ್ರೆ ನಮ್ಮ ಈಚೆ ಕಡೆ ಓಣ್ರಿ, ನಮ್ದು ಆ ಕಡೆ ಓಣ್ಯಾಗ ಆಗ್ಯದ. ನಿಮ್ಮ ಮನೆ ಬಾಜುಕ ಆಗ್ಯದ ಅಂದ್ರೆ ಬಾಜು ಮನೆಯವ್ರಿ, ಅವ್ರಿಗೆ ಏನ್ರಿ ಇರಬೇಕು, ಅವ್ರು ಬಂದಿದ್ದಾರೆ, ನಮ್ಗೇನು ಮಾಡೋದು ತೊಗೊಂಡು, ನಮ್ದು ಲಗ್ಯಾನ ಬಾಂಡಿ, ನಮ್ಮ ಅಡಿಗೆ, ನಮ್ಮ ಉಸಾಬ್ರಿ, ನಮ್ಮ ವ್ಯಾಪಾರ, ನಮ್ಮ ಅಂಗಡಿ, ನಮ್ಮ ಕಾಲೇಜು, ಬಾಜು ಮನೆ ಅವರು ಏನೋ ಇರ್ಬೇಕ್ರಿ ಮಾಡ್ಯಾರ ಅಂದ್ರೆ ನಾವು ಯಾವಾಗ ಎಚ್ಚರಿಸಿಕೊಳ್ಳೋರು. ಇಡೀ ರಾಮದುರ್ಗ ನಗರದಲ್ಲಿಯ ಹಿಂದೂಗಳ ಸಂಖ್ಯೆ ನೋಡಿದರೆ 85 ಅದ, 90 ಅದ ಅಂತೀವಿ. ಆದರೆ ಇಲ್ಲಿ ಬಂದಂಥವರು ಶೇಕಡ 1% ಇಲ್ಲ, 0.5 ಆಗಿಲ್ಲ. ನಾವು ಬಂಧುಗಳ ಈಗ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದೆ ಯಾವಾಗ ಎಚ್ಚರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ಉದ್ದೇಶದಿಂದ ಹಿಂದೂಗಳನ್ನು ಸಂಘಟನೆ ಮಾಡಬೇಕು, ಹಿಂದೂಗಳನ್ನು ಎಚ್ಚರಿಸಬೇಕು ಅಂತ ಕಳೆದ 100 ವರ್ಷದಿಂದ ಈಗ 100ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಅಷ್ಟಾದರೂ ನಮ್ಮ ಸಂಖ್ಯೆ ಇವತ್ತಿನ ಈ ಪ್ರತಿಭಟನೆಗೆ ಕನಿಷ್ಠ 4,000 ರಿಂದ 5,000 ಜನ ನಾವು ಇರಬೇಕು. ಆವಾಗ ಮಾತ್ರ ಹಿಂದೂ ಜಾಗೃತಿ ಆಗ್ಯದ, 100 ವರ್ಷದ ತಪಸ್ಸು ಫಲ ಆಗ್ಯದ ಅಂತ. ಆದರೆ ನಾವು ಇವತ್ತು ಬರೀ ನಮ್ಮ ಉದ್ದೇಶ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ಇದೇ ಉದ್ದೇಶಕ್ಕೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿನ ಸ್ವಾರ್ಥಿಗಳಾಗಿವಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಿಸ್ತದೆ. ಅದಕ್ಕಾಗಿ ನಾವು ಈ ಒಂದು ನಮ್ಮ ಈ ಪ್ರತಿಭಟನೆ ಇರಲಿ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮಗಳಿರಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ, ಹಿಂದೂ ಪರವಾದ ಯಾವುದೇ ಸಂಘಟನೆಯಿಂದ ನಾವು ಏನಾದರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಬಹಳಷ್ಟು ಉತ್ಸಾಹದಿಂದ ನಾವು ಒಬ್ಬನೇ ಬರಬಾರ್ದು. ಬರಬೇಕಾದ್ರೆ 4-5 ಮಂದಿ ನಮ್ಮ ಗೆಳೆಯರನ್ನು ಯಾರಾದರೂ ಕರ್ಕೊಂಡು ಬಂದಾಗ ಮಾತ್ರ ಈ ಸಂಘಟನೆ ಹೆಚ್ಚಾಗ್ತದೆ. ಮತ್ತು ಪ್ರತಿಯೊಬ್ಬರಿಗೂ ನಾವು ಇಲ್ಲಿಂದ ಹೋದ ಮೇಲೆ ಇಂಥ ವಿಷಯವಾಗಿ ಪ್ರತಿಭಟನೆ ಇತ್ತು, ನಾವು ಮಾತೆಯರು ಕೂಡ ಸಾಯಂಕಾಲ ಕಟ್ಟಿ ಮೇಲೆ ಸೇರಿದಾಗ ಇಂಥ ವಿಷಯವಾಗಿ ನಮ್ಮ ಹಿಂದೂಗಳನ್ನೆಲ್ಲ ಬಾಂಗ್ಲಾದೇಶದಾಗ ಕೊಲ್ಲಿಕ್ಕಿತ್ತಾರಂತ, ಅದಕ್ಕೆ ನಾವು ಹೋಗಿದ್ದೆ, ನೀವು ಬರಬೇಕಾಗಿತ್ತು ಅನ್ನುವಂಥ ವಿಷಯವನ್ನಾದರೂ ನಾವು ಅಲ್ಲೇ ಅವರಿಗೆ ಪ್ರಸ್ತಾಪ ಮಾಡಬೇಕು. ನಮ್ಮ ಮನೆಯಲ್ಲಿರುವಂಥ ಯುವಕರನ್ನು, ನಮ್ಮ ಪತಿ ಆಗಿರ್ಬೋದು ಅಥವಾ ನಮ್ಮ ಯುವಕ ಪುತ್ರ ಇರಬಹುದು, ನಮ್ಮ ಸಂಬಂಧಿಕರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗ್ರಿ, ಇಲ್ಲಿ ಮನೆಗೆ ಕೂತು ಏನು ಮಾಡ್ತೀರಿ, ಇಂಥ ಸಂಘಟನೆಯೊಳಗೆ ಭಾಗವಹಿಸಿರಿ ಅಂಥೇಳಿ ನಾವು ಕೂಡ ಕಳಿಸ್ಬೇಕು. ಹಾಗೆ ಮಾತೆಯರನ್ನು